ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯ ತಿಳಿಸ್ಕೊಡ್ತೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವಿಡಿಯೋನ ಶುರು ಮಾಡೋಣ. ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾನಿವತ್ತು ಮಕ್ಕಳು ಅಂತ ಅಂದರೆ ಚಿಕ್ಕ ಮಕ್ಕಳು ಎಷ್ಟೇ ಏನೋ ಊಟ ಸರಿಯಾಗಿ ತಿಂತಾ ಇರಲ್ಲ, ಹಾಗಾಗಿ ಮತ್ತು ಸಣ್ಣ ಇರ್ತಾರೆ. ಹುಟ್ಟುತ್ತಿದ್ದಾಗೆ ಅವರು ಸ್ವಲ್ಪ ವೀಕಾಗಿ, ಕೆಲವೊಬ್ಬರು ಬರೀ 2-2.5 kg ಆ ಥರ ಹುಟ್ಟಬೇಕಾದ್ರೆ ಅಷ್ಟು ಹುಟ್ಟಿದಾಗ ಅವ್ರು ಬೇಗ ಮೇಂಟೈನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳು ಹುಟ್ಟಿದ ಮೇಲೆ ಚೆನ್ನಾಗಿ ಹೆಲ್ದಿಯಾಗಿ ಒಂದು 3 kg ಮೇಲೇ ಇದ್ರೇ ಮಕ್ಕಳು ಚೆನ್ನಾಗಿ ಬೇಗ ಬೆಳವಣಿಗೆ ಆಗ್ತಾರೆ. ಅವ್ರನ್ನ ಮೇಂಟೈನ್ ಮಾಡೋದು ಸಾಕೋದು ಕೂಡ ತುಂಬ ಈಸಿ. ಕೆಲವೊಂದು ಮಕ್ಕಳು ಏನಾಗುತ್ತೆ ತುಂಬ ಸಣ್ಣ ಇರ್ತಾರೆ, ಏನು ಮಾಡೋದು ದಪ್ಪ ಆಗಲ್ಲ, ಏನು ಮಾಡೋದು ಅಂತ ತಾಯಂದ್ರಿಗೆ ಅರ್ಧ ಆ ಬಾಣಿತನ ಮಾಡಿಸ್ಕೊಳ್ಳೋದು. ಇಲ್ಲಿ ತಾಯಂದ್ರಿಗೆ ಅರ್ಧ ತಲೆನೋವು ಅದೇ ಬಂದುಬಿಟ್ಟಿರುತ್ತೆ. ಏನು ಮಾಡೋದು ಅನ್ನೋದೇ ಯೋಚನೆ ಆಗಿಬಿಟ್ಟಿರುತ್ತೆ. ಹಾಗಾಗಿ ನನಗೆ ಗೊತ್ತಿರೋವಂತಹ ವಿಷಯನ ನಾನು ನಿಮಗೋಸ್ಕರ ತಿಳಿಸ್ಕೊಡೋಣ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಫಸ್ಟು ಮೊದಲನೇದಾಗಿ ನಿಮಗೆ 5 ಮಂತ್ ಆದಮೇಲೆ ಮಕ್ಕಳಿಗೆ ಫುಡ್ ಕೊಡೋದಕ್ಕಾಗೋದಿದ್ದು. ಅಕಸ್ಮಾತ್ ಏನೇ ತುಂಬ ಸಣ್ಣ ಇದ್ದಾರೆ, ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಮಕ್ಕಳಿಗೆ ಚೆನ್ನಾಗಿ ಏನಾದರೂ ತಿನ್ಸೋಣ, ಬಟ್ ಆವಾಗ ತಿನ್ಸೋಕ್ಕಾಗೋದಿಲ್ಲ. ಮಿನಿಮಮ್ 5 ಮಂತ್ ಕಂಪ್ಲೀಟ್ ಆದಮೇಲೆ ಕೊಡಬೇಕು. ಅಟ್ಲೀಸ್ಟ್ 4 ಮಂತ್ ಆದರೂ ಕಂಪ್ಲೀಟ್ ಆಗಿರಬೇಕು ಮಕ್ಕಳಿಗೆ ನಾವೇನಾದರೂ ಕೊಡ್ತೀವಿ ಅಂತ ಅಂದಾಗ. ಹಾಲು ಕಡಿಮೆ ಇರುತ್ತೆ, ಆ ಟೈಮಲ್ಲಿ ಏನು ಮಾಡ್ತಾರೆ, ಬೇರೆ ಹಾಲನ್ನ ಡಾಕ್ಟರ್ ಹತ್ರ ಕೇಳಿಕೊಂಡು ಬೇರೆ ಹಾಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂತಂದರೆ ಈ 3-4 ತಿಂಗಳಲ್ಲಿ ತುಂಬ ವೀಕ್ ಇರ್ತಾರಲ್ಲ ಮಕ್ಕಳು, ಅಂಥವ್ರಿಗೆ ಆ ಥರ ಮಾಡ್ಬೋದು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ನಾನು ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಒಂದು 2-3 ತಿಂಗಳು ಮಕ್ಕಳಿಗೆ ತುಂಬ ವೀಕ್ ಇರ್ತಾರಲ್ಲ ಅವರು ಇದು ಬಾದಾಮಿ ಬರುತ್ತೆ ಅಲ್ವಾ, ಬಾದಾಮಿ ಅನ್ನೋದು ಬೆಸ್ಟ್ ಅಂತ ಅಂದರೆ ಬೆಸ್ಟು, ಮಕ್ಕಳಿಗೆ ಎಲ್ಲರಿಗೂ ಬೆಸ್ಟು ಡ್ರೈ ಫ್ರೂಟ್ಸು. ಆ ಬಾದಾಮಿನ ನೈಟ್ ನೆನೆಸ್ಬಿಟ್ಟು ಜಸ್ಟ್ ಒಂದು ಮಾತ್ರ ಜಸ್ಟ್ ನೈಟು ನೆನೆಸ್ಬಿಟ್ಟು ಮಾರ್ನಿಂಗು ಒಂದು ಚೆನ್ನಾಗಿರೋದು ಅದು ಈ ಥರ ತಿಕ್ತಾರಲ್ಲ, ಅದಕ್ಕೆ ಅಂತಲೇ ಒಂದು ಕಲ್ಲುಗಳು ಬರುತ್ತೆ, ಇಲ್ಲಾಂದರೆ ಮನೇಲಿರೋದಾದರೂ ಓಕೆನೇ. ಅದಕ್ಕೆ ಚೆನ್ನಾಗಿ ಇದು ಮಾಡಿದಾಗ ಅದು ಸ್ವಲ್ಪ ಕ್ರೀಮ್ ಥರ ಬರುತ್ತೆ ಅಲ್ವಾ, ತೆಯ್ದಾಗ ಕ್ರೀಮ್ ಥರ ಅದನ್ನು ಮಕ್ಕಳಿಗೆ ಅವಾಗಿನ ಅಂದರೆ ಜಾಸ್ತಿ ಇಲ್ಲ, ಖಾಲಿ ಹೊಟ್ಟೆಲಿ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಕಳಿಗೆ ಒಂದು ಸ್ವಲ್ಪ ತಗೊಂಡು ತಿನ್ನಿಸಿ ಅಂತಂದರೆ ಪೂರ್ತಿ ತಿನ್ನಿಸೋದಲ್ಲ, ಜಸ್ಟ್ ಒಂದು ಅರ್ಧ ಸಾಕು. ಜಾಸ್ತಿ ಆವಾಗಿನ್ನೂ ಏನು ಕೊಡಲೂಬಾರ್ದು, ಡಾಕ್ಟ್ರುಗಳು ಹೇಳ್ತಾರೆ ಏನು ಕೊಡಬಾರ್ದು ಅಂತ. ಬಟ್ ಇದು ವಾರಕ್ಕೆ ಒಂದು ಸರಿ ಈ ಥರ ಮಾಡೋದ್ರಿಂದ ಅಂತಂದರೆ ತೆಯ್ದಾಗ ಬರುತ್ತೆ, ಕ್ರೀಮ್ ಥರ ಬರುತ್ತೆ ಅಲ್ವ, ಅದು ಬಾದಾಮಿದು, ಅದನ್ನು ತಗೊಂಡು ನಾಲ್ಗೆ ಮೇಲೆ ಈ ಥರ ನೆಕ್ಸಿ ನಾರ್ಮಲಾಗಿ ಅದು ಹೋಗುತ್ತಲ್ವ, ಅದರಿಂದ ಮಕ್ಕಳು ಬೇಗ ಚೆನ್ನಾಗಿ ಗಟ್ಟಿ ಆಗ್ತಾರೆ. ಏನು ಅಟ್ಲೀಸ್ಟು ಡೈಲಿ ಮಾಡಬೇಕು ಅನ್ನೋದೇನಿಲ್ಲ, ಇದನ್ನು ವಾರಕ್ಕೆ ಒಂದು ಸರಿ ಏನಾದರೂ ಮಾಡ್ಬೋದು, ಇಲ್ಲ ಒಂದು 3 ಡೇಸ್ಗೆ ಒಂದು ಸರಿ ಮಾಡ್ಬೋದು. ಅಂತಂದರೆ ಒಂದು 2-3 ತಿಂಗಳು ಮಕ್ಕಳು ಇಂಥನೂ ಶುರು ಮಾಡ್ಬೋದು. ಅದೇ ಜಾಸ್ತಿ ದೊಡ್ಡವರಾದರೆ ಆರಾಮಾಗಿ ಗ್ರೈಂಡ್ ಮಾಡಿಬಿಟ್ಟು ನಾರ್ಮಲಾಗಿ ಫುಡ್ ತಿನ್ನಂಗೆ ತಿನ್ನಿಸ್ಬೋದು. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಯಾವ ತಿನ್ನಿಸೋದು ಅಂತ ನಾನು ಹೇಳ್ತೀನಿ. ಇದು ನಾನು ಚಿಕ್ಕ ಮಕ್ಕಳಿಗೆ ತುಂಬ ಸಣ್ಣ ಇರ್ತಾರೆ, ತುಂಬ ವೆಯ್ಟ್ ಗೇನ್ ಆಗಬೇಕು ಅಂತ ಇರ್ತಾರಲ್ವ, ಅವರಿಗೆ ನಾನು ಹೇಳ್ತಾ ಇರೋದು ಅದನ್ನು ತೆಗೆದುಬಿಟ್ಟು ತಿನ್ನಿಸೋದ್ರಿಂದ ಆದಷ್ಟು ಬೇಗ ಹೋಗ್ತಾ ಚೆನ್ನಾಗಿ ಅಟ್ಲೀಸ್ಟು ಒಂದು ಮಂತು ತಡ್ಕೊಂಡು ನೆಕ್ಸ್ಟಿಗೆ ಏನಾಗುತ್ತೆ ಅವರು ಚೆನ್ನಾಗಿ ಆಗ್ತಾರೆ. ಹಾಗಾಗಿ ಹೇಳ್ತಾ ಇರೋದು ಇದನ್ನೊಂದು ಟ್ರೈ ಮಾಡಿ ಅಂತ. ಆಮೇಲೆ ನೆಕ್ಸ್ಟು ನೀವು ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಲ್ವ, ಅಂದರೆ 5 ಮಂತ್ ಆದಮೇಲೆ ನೀವು 5 ಮಂತ್ ಒಳಗಡೆ ಇರೋ ಮಕ್ಕಳು ವೀಕ್ ಇದ್ದಾರೆ ಅಂತಂದಾಗ ನಿಮ್ಮ ಹಾಲು ಸಾಕಾಗ್ತಿಲ್ಲ ಅಂತಂದರೆ ಬೇರೆ ಹಾಲು ಕೂಡ ಕೊಡ್ಬೋದು. ಅದ್ರ ಜೊತೆಗೆ ಈ ಥರ ಬಾದಾಮ್ ಅದೊಂದು ಮಾಡಿ ನೆಕ್ಸ್ಟು 5 ಮಂತ್ ಕಂಪ್ಲೀಟ್ ಆದಮೇಲೆ ನೀವು ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. 6 ಮಂತ್ ಕಂಪ್ಲೀಟ್ ಆಗಬೇಕು ಅಂತಾರೆ ಪರವಾಗಿಲ್ಲ, 5 ಮಂತ್ ಕಂಪ್ಲೀಟ್ ಆದ್ರೂ ಸಾಕು. ಅದರಲ್ಲೇ ನೀವು ಒಂದೊಂದು ಸ್ಪೂನು ಕೊಡ್ತಾ ಇರ್ತೀರ. ಆಮೇಲೆ ಹೋಗ್ತಾ ಸರಿಯಾಗಿ ಏನು ತಿಂತಾನೇ ಇರಲ್ಲ, ಏನು ಮಾಡ್ತಾನೆ ಇರಲ್ಲ. ದೊಡ್ಡವ್ರು ಆದಮೇಲೂ ಕೂಡ ಅಂತಂದರೆ ಒಂದು ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಒಂದು 6-7 ತಿಂಗಳಾದಮೇಲೆ ಅದೇ ಸರಿಯಾಗಿ ತಿಂತಾ ಇರಲ್ಲ, ಹೊಟ್ಟೆ ಹಸಿವಾಗ್ತಿರಲ್ಲ ಅಂಥವ್ರು ಈ ಜಾಕಾಯಿ ಅಂತ ಬರುತ್ತೆ ನೋಡಿ, ಎಲ್ಲರಿಗೂ ಗೊತ್ತಿರ್ಬೋದು ಇದ್ರ ಬಗ್ಗೆ. ಇದು ಹೆಲ್ತಿಗೆ ಎಷ್ಟು ಬೆನಿಫಿಟ್ ಇದೆ ಅಂತಂದರೆ ಮಕ್ಕಳಿಗೆ ತುಂಬ ಹೊಟ್ಟೆ ಹಸಿವು ಆಗುತ್ತೆ, ಆಮೇಲೆ ಚೆನ್ನಾಗಿ ಜೀರ್ಣ ಆಗುತ್ತೆ, ಒಂಥರ ಹೆಲ್ದಿಯಾಗಿರ್ತಾರೆ, ಗಟ್ಟಿ ಆಗ್ತಾರೆ ಮಕ್ಕಳು. ಯಾವುದೇ ರೀತಿ ನೆಗಡಿ ಕೆಮ್ಮು ಇದಕ್ಕೆಲ್ಲನೂ ಅದೊಂದೇ ಪರಿಹಾರ ಅಂತ ಹೇಳ್ತಾರೆ. ನಮ್ಮ ಅಜ್ಜಿಯವರು ಕೂಡ ಪ್ರತಿಯೊಂದಕ್ಕೂ ನಮ್ಮ
ಪಾಪುಗೆ ಹುಷಾರಿಲ್ಲ ಅಂತ ಪ್ರತಿಯೊಂದಕ್ಕೂ ಅದೇ ಸಜೆಸ್ಟ್ ಮಾಡ್ತಿದ್ರು. ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ ಅದನ್ನು, ಬೆಸ್ಟ್ ರಿಸಲ್ಟು. ಯಾಕಂತಂದರೆ ಇವಾಗೆಲ್ಲ ಹಾಸ್ಪಿಟಲು, ಡಾಕ್ಟ್ರು ಈ ಥರ ಎಲ್ಲ ಇವಾಗ ಹೋಗ್ತೀವಿ. ಬಟ್ ಆಗಿನ ಕಾಲದಲ್ಲಿ ಈ ಹಾಸ್ಪಿಟಲ್ ಇಲ್ಲ, ಯಾವುದೂ ಇಲ್ಲ. ಎಲ್ಲಿ ಡೆಲಿವರಿನೇ ಮನೇಲಿ ಆಗೋಗ್ಬಿಡವು. ಅವ್ರು ಹಾಸ್ಪಿಟಲಿಗೆ ತೋರಿಸ್ತಾನೆ ಇರ್ತಿಲ್ಲ. ಇವಾಗ ಸ್ಕ್ಯಾನಿಂಗ್ ಅದು ಇದು ಎಲ್ಲ ನಾನು ಕೇಳ್ತಾನೆ ಇರ್ತಿದ್ದೆ ನಮ್ಮ ಅಜ್ಜಿಯವ್ರನ್ನ, ನಮ್ಮ ಅಮ್ಮ ಅವ್ರನ್ನ ಎಲ್ಲರನ್ನೂ, ನೀವು ಹಾಸ್ಪಿಟ್ಲಿಗೆ ಹೋಗೇ ಇಲ್ವಾ ಡೆಲಿವರಿಗೆ, ಅದಕ್ಕಿಂತ ಮುಂಚೆ ಏನು ಎತ್ತ ಅಂತ. ಎಂಥದ್ದು ಇಲ್ಲ, ಅವರು ಪೀರಿಯಡ್ ನಿಂತಾಗ್ಲೇ ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದು. ಹಂಗೆ ಹೋಗ್ತಾ ಹೋಗ್ತಾ ಡೈರೆಕ್ಟ್ ಇವತ್ತು ಡೆಲಿವರಿ ಅಂತಂದರೆ ಆಟೋಮೆಟಿಕ್ ಇವತ್ತೆಲ್ಲ ಬೆಳಗ್ಗೆಲ್ಲ ಕೆಲಸ ಮಾಡ್ಬೋದು, ನೈಟ್ ಎಷ್ಟೋ ಜನಕ್ಕೆ ಡೆಲಿವರಿ ಆಗಿದೆ. ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೆ ಅವಾಗ ನಾನು ಪ್ರೆಗ್ನೆಂಟಲ್ಲಿದ್ದಾಗ. ಹಾಗಾಗಿ ಅವಾಗ್ಲರೆಲ್ಲ ಇದೇ ಥರ ಮಾಡ್ತಾ ಇದ್ದಿದ್ದು. ಹಾಗಾಗಿ ಅವಾಗಿನ ಹಾಸ್ಪಿಟಲ್ ಅವಾಗ ನಮಗೆಲ್ಲ ಹೇಳ್ಬೇಕು ಅಂತ ನಮ್ಮನ್ನೆಲ್ಲ ಅದೇ ಥರನೇ ಸಾಕಿ ಬೆಳೆಸಿದ್ರು. ಜಾಕಾಯಿ ಬೆಸ್ಟ್, ಎಲ್ಲದಕ್ಕೂ ಅದೇ ಇರುತ್ತೆ. ಮತ್ತು ಇದನ್ನು ಮಾಡ್ಕೊತ ಬರೋದ್ರಿಂದನೂ ಕೂಡ ಮಕ್ಕಳು ಆದಷ್ಟು ಬೇಗ ವೆಯ್ಟ್ಗೇನು ಆಗ್ತಾರೆ, ತಿರ್ಗಾ ಜೀರ್ಣ ಚೆನ್ನಾಗಾಗುತ್ತೆ. ಇದರಿಂದ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಮಕ್ಕಳಿಗೆ ಹೊಟ್ಟೆ ಹಸಿವು ಜಾಸ್ತಿ ಆದಾಗ ಅವರು ಆಟೋಮೆಟಿಕ್ ತಿಂತಾರೆ. ಹಾಗಾಗಿ ಇದು ಬಾದಾಮಿ ಮತ್ತು ಜಾಕಾಯಿ ಇದನ್ನು ಬಳಸೋದ್ರಿಂದ ಆದಷ್ಟು ಬೇಗ ಮಕ್ಕಳು ತುಂಬ ಚೆನ್ನಾಗಾಗ್ತಾರೆ. ಅಂತಂದರೆ ಏನಿದ್ರೂ ನೀವು ಇದನ್ನು ಜಾಕಾಯಿನ ಎರಡು ಮಾಮೂಲಿ 3-4 ತಿಂಗಳಿಂದನೇ ಯೂಸ್ ಮಾಡ್ಬೋದು. ಅಂದರೆ ಹಾಲು ಸರಿಯಾಗಿ ಕುಡಿತಿರಲ್ಲ ಅಂಥ ಟೈಮಲ್ಲಿ ಇದು ಯೂಸ್ ಮಾಡ್ಬೋದು. ಚೆನ್ನಾಗೇ ಕುಡಿತಿದ್ದಾರೆ ಅಂತಂದರೆ ಇದನ್ನೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನೀವು ಫುಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಫುಡ್ಡು ತಿಂತಾ ಇರಲ್ವಲ್ಲ ಮಕ್ಕಳು, ಹೆಂಗೆ ಕೊಟ್ಟರು ತಿಂತಾ ಇರಲ್ಲ, ಇಷ್ಟೇ ತಿಂತಿರ್ತಾರೆ, ಎಷ್ಟು ದಪ್ಪ ಆಗ್ತಿಲ್ಲ ಆ ಥರ ಇರ್ತಾರಲ್ಲ, ಅಂಥ ಮಕ್ಕಳಿಗೆ ನೀವು ಕೊಡೋಕ್ಕೆ ಶುರು ಮಾಡ್ಬೋದು. ನಾನು ಕೂಡ ತುಂಬ ಎಲ್ಲನೂ ನಾನು ಜಾಸ್ತಿ ಹಾಸ್ಪಿಟಲ್ ನಾನು ಹೋಗೇ ಇಲ್ಲ. ನೀವು ನಾನು ಇನ್ಸ್ಟಾಗ್ರಾಮಲ್ಲೂ ವೀಡಿಯೋಸ್ ನೋಡ್ಬೋದು, ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆವಾಗ ನಾನು ಇದುವರೆಗೂ ಅವನು ಹುಟ್ಟಿದಾಗಿಂದ ಇದುವರೆಗೂ ಯಾವತ್ತೂ ನಾನು ಸಣ್ಣ ಆಗಿರೋದಾಗಲಿ, ಹಾಸ್ಪಿಟಲ್ಗೆ ಹೋಗಿರೋದಾಗಲಿ ಯಾವುದೂ ಇಲ್ಲ. ಆ ಥರ ಒಂಚೂರು ನೆಗಡಿ ಕೆಮ್ಮಂಥ ಎಲ್ಲ ಹೋಮ್ ರೆಮಿಡೀಸು, ಅಂದರೆ ನಮ್ಮ ಅಜ್ಜಿ ನಮ್ಮ ಅಮ್ಮವ್ರನ್ನೆಲ್ಲ ಕೇಳ್ತಾ ಇದ್ದೆ, ಅದೇ ಥರ ನಾನು ಮಾಡ್ತಿದ್ದೆ. ಇನ್ನೂ ಅದೇ ಥರ ವೀಡಿಯೋಸ್ಗಳೆಲ್ಲ ಮಾಡ್ತಾ ಇರ್ತೀನಿ. ನಿಮಗೂ ಇನ್ನೇನಾದರೂ ತೊಂದರೆಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ, ಇದರಲ್ಲಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ. ಹಾಗೆಯೇ ನಿಮ್ಮ ನೆಕ್ಸ್ಟ್ ವಿಡಿಯೋ ನಾನು ಮಕ್ಕಳಿಗೆ ಯಾವ ಥರ ಡ್ರೈ ಫ್ರೂಟ್ಸ್ ಕೊಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ಇದೇ ಥರ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.